ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ, ಇವತ್ತು ಈ ಒಂದು ವಿಡಿಯೋ ಮೂಲಕ ನಾವು ನಿಮಗೆ ಚಂದ್ರಕಲಾ ಸ್ವೀಟ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀವಿ. ನೋಡೋದಕ್ಕೆ ಬಹಳ ಸೊಗಸಾಗಿರ್ತಕ್ಕಂಥ ಸ್ವೀಟು. ನೀವಿಲ್ಲಿ ನೋಡ್ತಾ ಇದ್ರಲ್ಲ, ಎಷ್ಟು ರಸಭರಿತವಾಗಿದೆ ಅಂದರೆ ನಿಜವಾಗ್ಲೂ ಆ ಸ್ವೀಟ್ ಜೀರಕ್ಕಿಂತ ನಮ್ಮ ಬಾಯಲ್ಲಿ ಬರೋ ನೀರೇ ಹೆಚ್ಚಿರುತ್ತೆ. ಈ ಸ್ವೀಟ್ ನೋಡ್ತಾ ಇದ್ರೆ ತಿನ್ನಬೇಕು ಅಂತ ಅಷ್ಟು ಆಸೆ ಆಗುತ್ತೆ ಮನಸ್ಸಿಗೆ. ಏಕೆಂದರೆ ಒಮ್ಮೆ ನೀವು ಇದ್ರ ರುಚಿ ನೋಡಿಬಿಟ್ರೆ ಮತ್ತೊಂದು ತಿನ್ನಬೇಕು, ಮಗದೊಂದು ತಿನ್ನಬೇಕು ಅಂತ ಬಹಳ ಆಸೆ ಆಗುತ್ತೆ. ಅಷ್ಟು ಆಸೆ ಹುಟ್ಟಿಸ್ತಕ್ಕಂಥ ಚಂದ್ರಕಲಾ ಸ್ವೀಟ್ನ ಇವತ್ತು ನಿಮ್ಮ ಮನೆಗಳಲ್ಲೇ ಯಾವ ರೀತಿ ಮಾಡ್ಬೋದು, ಅದು ಈ ದೀಪಾವಳಿ ಹಬ್ಬಕ್ಕೆ. ಈ ಸಿಹಿಯಷ್ಟೇ ನಿಮ್ಮ ಮನಸ್ಸು, ನಿಮ್ಮ ಮನೆ ಎರಡು ರಸವತ್ತಾಗಿ ಯಾವಾಗಲೂ ಸಿಹಿಯಾಗಿರಲಿ ಸ್ನೇಹಿತರೆ. ಹಾಗಿದ್ರೆ ಬನ್ನಿ, ಈ ಚಂದ್ರಕಲಾ ಸ್ವೀಟ್ ಮಾಡೋದಕ್ಕೆ ಬೇಕಾದಂಥ ಪದಾರ್ಥ ಏನು, ಹಾಗೆ ಮಾಡ್ತಕ್ಕಂಥ ವಿಧಾನ ಏನು ಅಂತ ಖಂಡಿತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀವಿ. ವಿಡಿಯೋ ಕೊನೆವರೆಗೂ ನೋಡಿ, ಆಗಲೇ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಏನು ಮಾಡಬೇಕು ಅಂತ ಗೊತ್ತಾಗೋದು. ಹಾಗಿದ್ರೆ ನಾವೀಗ ಬೇಕಾದಂಥ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ಳೋಣ. ಮೊದಲಿಗೆ ಮೈದಾ ಅರ್ಧ kg, ಸಕ್ಕರೆ 1 kg, ಸಿಹಿ ಕೋವಾ 1/4 kg, ವನಸ್ಪತಿ 200 ml, ನೀರು 1 ಲೋಟದಷ್ಟು, ಬಾದಾಮಿ 4ರಿಂದ 5, ಚಿರಂಜಿ ಸ್ವಲ್ಪ, ಪಿಸ್ತಾ ಸ್ವಲ್ಪ, ಹಾಗೆ ಫುಡ್ ಕಲರ್ ಸ್ವಲ್ಪ, ಸೋಡಾ ಸ್ವಲ್ಪ, ಕೇಸರಿ 3ರಿಂದ 4 ದಳ ಹಾಕೋಬೇಕಾಗತ್ತೆ. ಹಾಗೆ ರುಚಿಗೆ ನಿಮಗೆ ಎಸೆನ್ಷಿಯಲ್ನ ಉಪಯೋಗಿಸ್ಬೇಕಾಗತ್ತೆ. ನಾವಿಲ್ಲಿ ರೋಸ್ ಎಸೆನ್ಷಿಯಲ್ನ ಉಪಯೋಗಿಸ್ಕೊಳ್ತಾ ಇದ್ದೀವಿ. ಈಗ ಪದಾರ್ಥಗಳನ್ನೆಲ್ಲ ನೋಟ್ ಮಾಡ್ಕೊಂಡಿದ ನಂತರ ಮೊದಲಿಗೆ ನಾವೊಂದು ಸ್ಟವ್ ಮೇಲೆ ಪಾತ್ರೆನ ಇಟ್ಟಿದ್ದೀವಿ. ಈಗ ಸ್ಟವ್ ಹಚ್ಚಿ ಪಾತ್ರೆನ ಬಿಸಿಯಾಗಿ ಬೇಡೋಣ. ಈ ಸಂದರ್ಭದಲ್ಲೇ ಪಾತ್ರೆಗೆ ನಾವು ತೊಗೊಂಡಂಥ ಸಕ್ಕರೆನೂ ಸಹ ಸೇರಿಸ್ಕೊಳ್ಳೋಣ. ಈ ಸಕ್ಕರೆನ ನಾವು ಯಾವ ಪಾತ್ರೆ ಅಳತೆನಲ್ಲಿ ತೊಗೊಳ್ತೀವೋ ಅದೇ ಪಾತ್ರೆಯಲ್ಲಿ ಸಕ್ಕರೆಗಿಂತ ಸ್ವಲ್ಪ ಕಡಿಮೆ ಅಂದರೆ 1/4 ಭಾಗದಷ್ಟು ನೀರನ್ನು ಸೇರಿಸಬೇಕಾಗತ್ತೆ. ಏಕೆಂದರೆ ಸಕ್ಕರೆನ ಬಿಸಿ ಮಾಡಿ ಕರಗಿಸ್ಕೊಂಡಿದ ನಂತರ ಸಕ್ಕರೆನೂ ಸಹ ಕರಗಿ ದ್ರವರೂಪ ಪಡೆಯೋದ್ರಿಂದ ನಾವು ನೀರನ್ನು ಬರೀ 1/4 ಭಾಗದಷ್ಟು ಹಾಕ್ಕೋಬೇಕಾಗತ್ತೆ. ನಂತರ ನಾವು ಒಮ್ಮೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡೋಣ. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ನಿಮಗೆ ಸಕ್ಕರೆನೂ ಸಹ ನೀರಲ್ಲಿ ಚೆನ್ನಾಗಿ ಬೆರೆತು ಕರಗೋದಕ್ಕೆ ಸಹಾಯ ಆಗುತ್ತೆ. ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸಕ್ಕರೆ ಮತ್ತು ನೀರು ಚೆನ್ನಾಗಿ ಬಿಸಿಯಾಗಿ ನೀರು ಕುದ್ದು ಸಕ್ಕರೆ ಪಾಕ ಚೆನ್ನಾಗಿ ಬರ್ತಾ ಇದೆ. ಸಕ್ಕರೆನೂ ಸಹ ತುಂಬ ಚೆನ್ನಾಗಿ ಕರಗಿದೆ. ಈಗಿಲ್ಲಿ ಸಕ್ಕರೆ ಪಾಕ ರೆಡಿಯಾಗಿರೋದ್ರಿಂದ ನಾವು ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ನಂತರ ಸಕ್ಕರೆ ಪಾಕ ತಣ್ಣಗಾಗಿ ಬಿಡಬೇಕಾಗುತ್ತೆ. ಈ ಸಕ್ಕರೆ ಪಾಕ ತಣ್ಣಗಾಗ್ತಕ್ಕಂಥ ಟೈಮಲ್ಲಿ ನಾವೊಂದು ಬಟ್ಲನ್ನ ತೊಗೊಂಡು ಆ ಬಟ್ಲಿಗೆ ಮೈದಾ ಹಿಟ್ಟನ್ನು ಹಾಕ್ಕೊಳ್ಳೋಣ. ಹಾಗೆ ನಾವು ತೊಗೊಂಡಂಥ ಫುಡ್ ಕಲರ್ನು ಸಹ ಸೇರಿಸಿ ಸ್ವಲ್ಪ ಸೋಡಾನು ಸಹ ಬೆರೆಸ್ಕೊಳ್ಳೋಣ. ನಂತರ ನಾವಿದಕ್ಕೆ 1 ಲೋಟದಷ್ಟು ನೀರನ್ನು ಸಹ ಸೇರಿಸೋಣ. ನಂತರ ನಾವು ತೊಗೊಂಡಂಥ 200 ml ವನಸ್ಪತಿ ಎಣ್ಣೆನೂ ಸಹ ಸೇರಿಸಿ ಎಲ್ಲನೂ ಚೆನ್ನಾಗಿ ಬೆರೆಸಬೇಕಾಗತ್ತೆ, ಮಿಕ್ಸ್ ಮಾಡಬೇಕಾಗತ್ತೆ. ನೀವು ಚಪಾತಿ ಹಿಟ್ಟನ್ನು ಯಾವ ರೀತಿ ಕಲಿಸ್ತೀರೋ ಆ ರೀತಿ ಕಲಿಸ್ಕೋಬೇಕಾಗತ್ತೆ. ಯಾವುದೇ ರೀತಿಯಾದಂಥ ಗಂಟು ಇಲ್ದಾಗೆ ಹಾಗೆ ಎಲ್ಲ ಹಿಟ್ಟು ಸಹ ನೀಟಾಗಿ ವನಸ್ಪತಿ ಎಣ್ಣೆ ಹಾಗೆ ನೀರಿನ ಜೊತೆ ಎಲ್ಲ ಹಿಟ್ಟು ಸಹ ಚೆನ್ನಾಗಿ ಬೆರೆಯೋ ಹಾಗೆ ನಾವು ಕಲಿಸ್ಕೋಬೇಕಾಗತ್ತೆ. ಅದೇ ರೀತಿಯಾಗಿ ನಾವು ಸಹ ಇಲ್ಲಿ ಕಲಿಸ್ಕೊಳ್ತಾ ಇದ್ದೀವಿ. ನೋಡ್ತಾ ಇದ್ರಲ್ಲ, ಎಲ್ಲನೂ ಸಹ ಎಷ್ಟು ಚೆನ್ನಾಗಿ ಬೆರೆತು ಇಲ್ಲಿ ಹಿಟ್ಟು ರೆಡಿಯಾಗಿದೆ ಅಂತ. ಈ ಒಂದು ಹದದವರೆಗೂ ನೀವು ಸಹ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಹೀಗೆ ಹಿಟ್ಟನ್ನು ಕಲಸಾದ ನಂತರ ಮತ್ತೆ ನಾವೊಂದು ಬಟ್ಲನ್ನ ತೊಗೊಂಡು ಆ ಬಟ್ಲಿಗೆ ನಾವು ತೊಗೊಂಡಂಥ ಸಿಹಿ ಕೋವನ್ನ ಸೇರಿಸ್ಕೊಳ್ಳೋಣ. ಸಿಹಿ ಕೋವನ್ನ ಸೇರಿಸಿದ ನಂತರ ಇದಕ್ಕೆ ನಾವು ತೊಗೊಂಡಂಥ ಡ್ರೈ ಫ್ರೂಟ್ಸಲ್ಲಿ ಅರ್ಧ ಡ್ರೈ ಫ್ರೂಟ್ಸ್ನ ನಾವು ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀವಿ. ಪುಡಿ ಮಾಡಿ ಹಾಕಿದ ನಂತರ ನಾವು ಇದನ್ನು ಚೆನ್ನಾಗಿ ಬೆರೆಸಿ ಕಲಿಸ್ಕೋಬೇಕಾಗತ್ತೆ. ಇನ್ನು ಉಳಿದಂಥ ಅರ್ಧ ಡ್ರೈ ಫ್ರೂಟ್ಸ್ ಪುಡಿನ ನಾವು ಫೈನಲ್ ಆಗಿ ಅಲಂಕಾರಕ್ಕೆ ಉಪಯೋಗಿಸ್ಕೊಳ್ತೀವಿ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ ವೀಕ್ಷಕರೇ, ನಾವು ಪುಡಿ ಮಾಡಿದಂಥ ಡ್ರೈ ಫ್ರೂಟ್ಸು ಹಾಗೆ ಗೋವಾ ಸಹ ಚೆನ್ನಾಗಿ ಬೆರೆತು ಎಲ್ಲನೂ ಮಿಶ್ರಣ ಚೆನ್ನಾಗಾಗಿದೆ. ಹಾಗೆ ಇಲ್ಲಿ ಸಕ್ಕರೆ ಪಾಕನೂ ಸಹ ತಣ್ಣಗಾಗಿದೆ. ಇದಾದ ನಂತರ ನಾವು ಕಲಸಿಟ್ಟಿರ್ತಕ್ಕಂಥ ಹಿಟ್ಟನ್ನು ತಗೊಂಡು ಪೂರಿ ಮಾಡೋದಕ್ಕೆ ಬೇಕಾದಂಥ ಸೈಜ್ಗೆ ನಾವು ಉಂಡೆಗಳಾಗಿ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಒಂದೇ ಸಮನಾದಂತಹ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ, ಈ ಮಟ್ಟದವರೆಗೂ ನೀವು ಸಹ ಉಂಡೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ಉಂಡೆ ಮಾಡ್ಕೊಂಡ ನಂತರ ನೀವು ಕೈಯಲ್ಲೇ ಇದನ್ನೆಲ್ಲ ಚಪ್ಪಟೆ ಆಕಾರಕ್ಕೆ ಮಾಡ್ಕೋಬೇಕಾಗತ್ತೆ. ಈ ರೀತಿ ಎಲ್ಲ ಉಂಡೆಗಳನ್ನು ನಾವು ಚಪ್ಪಟೆ ಆಕಾರಕ್ಕೆ ಮಾಡ್ಕೊಳ್ತಾ ಇದ್ದೀವಿ. ಈ ರೀತಿ ಮಾಡ್ಕೊಂಡ್ರೆ ನಿಮಗೆ ಚಂದ್ರಕಲಾ ಮಾಡೋದಕ್ಕೆ ಬೇಕಾದಂಥ ಶೇಪ್ ಕೊಡೋದಕ್ಕೆ ಸಾಧ್ಯ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ನಾವೆಲ್ಲನೂ ಚಪ್ಪಟೆಯಾಗಿ ಮಾಡ್ಕೊಂಡಿದ್ದೀವಿ. ನಂತರ ನಾವು ಚಪ್ಪಟೆ ಆಕಾರಕ್ಕೆ ಮಾಡ್ಕೊಂಡಂಥ ಒಂದು ಹಿಟ್ಟನ್ನು ತಗೊಂಡು ತದನಂತರ ಅದರ ಮಧ್ಯೆ ನಾವು ಡ್ರೈ ಫ್ರೂಟಿಂದ ಮಿಕ್ಸ್ ಮಾಡಿರ್ತಕ್ಕಂಥ ಕೋವನ್ನು ಸಹ ಸ್ವಲ್ಪ ತಗೊಂಡು ಮಧ್ಯಭಾಗಕ್ಕೆ ಇಟ್ಟು ಮತ್ತೆ ಒಂದು ಚಪ್ಪಟೆ ಆಕಾರದ ಹಿಟ್ಟನ್ನು ನಾವು ಮೇಲೆ ಇಟ್ಟು ಒಮ್ಮೆ ಈ ರೀತಿ ಪ್ರೆಸ್ ಮಾಡ್ಕೋಬೇಕಾಗತ್ತೆ.
ಪ್ರೆಸ್ ಮಾಡ್ಕೊಂಡಿದ್ದ ನಂತರ ಈಗ ಚಂದ್ರಕಲಾ ಮಾಡೋದಕ್ಕೆ ಬೇಕಾದಂಥ ಶೇಪ್ ಕೊಡ್ತಕ್ಕಂಥ ಸಮಯ. ಏಕೆಂದರೆ ಈ ಚಂದ್ರಕಲಾ ಸ್ವೀಟ್ಗೆ ಮುಖ್ಯವಾದದ್ದು ಅದರ ಆಕಾರ, ಹಾಗೆ ಬಣ್ಣ ಬಹಳ ಮುಖ್ಯ ಆಗುತ್ತೆ. ಆದ ಕಾರಣ ನೀವು ಬಹಳ ನಾಜೂಕಾಗಿ ಈ ರೀತಿ ನೀವು ಟ್ವಿಸ್ಟ್ ಮಾಡ್ತಾ ಉಗುರಿನಿಂದನೇ ನೀವು ಶೇಪ್ ಕೊಡಬೇಕಾಗುತ್ತೆ. ನೀವು ಬೇರೆ ಯಾವುದರಿಂದನೂ ಈ ರೀತಿ ಶೇಪ್ ಕೊಡೋಕ್ಕೆ ಸಾಧ್ಯ ಇಲ್ಲ. ಮ್ಯಾನ್ಯುವಲ್ ಆಗಿ ನಾವು ಈ ರೀತಿ ಟ್ವಿಸ್ಟ್ ಮಾಡ್ತಾ ಉಗುರುಗಳ ಸಹಾಯದಿಂದ ಈ ರೀತಿ ಬಹಳ ಶಾರ್ಪಾಗಿ ಬರ್ತಕ್ಕಂಥ ರೀತಿ ನಾವು ಹಿಟ್ಟನ್ನು ಶೇಪ್ ಕೊಡಬೇಕಾಗುತ್ತೆ. ಈಗ ಇಲ್ಲಿ ನೋಡ್ತಾ ಇರಲ್ಲ ವೀಕ್ಷಕರೇ, ಚಂದ್ರಕಲಾ ಸ್ವೀಟ್ ಎಷ್ಟು ಚೆನ್ನಾಗಿ ಆಕಾರನ ಪಡ್ಕೊಳ್ತಾ ಇದೆ ಅಂತ. ಹಾಗೆ ಬನ್ನಿ ನಾವು ರೆಡಿ ಮಾಡ್ಕೊಂಡಂಥ ಎಲ್ಲ ಚಂದ್ರಕಲಾ ಸ್ವೀಟ್ನ ಒಂದು ತಟ್ಟೆಗೀಗ ಜೋಡಿಸ್ಕೊಳ್ಳೋಣ. ಈಗ ಇಲ್ಲಿ ನೋಡಿ, ಎಲ್ಲನೂ ಸಹ ಒಂದೇ ಆಕಾರಕ್ಕೆ ಎಷ್ಟು ಸೊಗಸಾಗಿ ರೆಡಿ ಮಾಡ್ಕೊಂಡಿದ್ದೀವಿ ಅಂತ. ನೀವು ಸಹ ಇದನ್ನು ಖಂಡಿತ ಪ್ರಯತ್ನ ಪಟ್ಟರೆ, ಒಮ್ಮೆ ಎಲ್ಲ ಅಂದರೂ ನಿಮಗೆ ಒಂದು 2-3 ಸಾರಿ ಟ್ರೈ ಮಾಡಿದ್ರೆ ಖಂಡಿತ ಬಹಳ ಈಸಿಯಾಗಿ ಮಾಡೋದನ್ನು ಕಲಿಬೋದು. ಇದಾದ ನಂತರ ಈಗ ನಾವು ಇದನ್ನೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಸ್ಟವ್ ಮೇಲೊಂದು ಬಾಣಲಿನ ಇಟ್ಟು ಸ್ಟವ್ನ ಹಚ್ಚಿ ಬಾಣಲಿ ಬಿಸಿ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆನೂ ಸಹ ಹಾಕ್ಕೊಳ್ತಾ ಇದ್ದೀವಿ. ಈಗಿಲ್ಲಿ ಎಣ್ಣೆನೂ ಸಹ ಸೇರಿಸಾಗಿದೆ. ಹಾಗೆ ನೀವು ನೋಡ್ತಾ ಇದ್ದೀರಾ, ಪಕ್ಕದಲ್ಲಿ ನಿಮಗೆ ಸಕ್ಕರೆ ಪಾಕನೂ ಇದೆ. ಹಾಗೆ ಎಣ್ಣೆನ ಸೋರಿಸ್ಕೊಳ್ಳೋದಕ್ಕೆ ಒಂದು ಜಾಲರನ್ನು ಸಹ ಇಟ್ಕೊಂಡಿದ್ದೀವಿ. ಏಕೆಂದರೆ ಚಂದ್ರಕಲಾ ಸ್ವೀಟ್ನ ನಾವು ಎಣ್ಣೆಯಿಂದ ತೆಗೆದು ಬಿಸಿಲಿ ಎಣ್ಣೆ ಸೋರಿದ ನಂತರನೇ ತಕ್ಷಣಕ್ಕೆ ನಾವು ಸಕ್ಕರೆ ಪಾಕದಲ್ಲಿ ಹಾಕಬೇಕಾಗತ್ತೆ. ಆದ ಕಾರಣ ಮೊದಲೇ ನಾವೆಲ್ಲನೂ ಇಲ್ಲಿ ಜೋಡಿಸ್ಕೊಂಡಿದ್ದೀವಿ. ಈಗ ಇಲ್ಲಿ ಎಣ್ಣೆನೂ ಸಹ ಬಿಸಿಯಾಗಿ ಕಾದಿದೆ. ಈ ಕಾದಂಥ ಎಣ್ಣೆಗೆ ನಾವು ಒಂದೊಂದೇ ಚಂದ್ರಕಲಾನ ಹಾಕ್ಕೊಳ್ತಾ ಬರೋಣ. ಈಗ ಇಲ್ಲಿ ಬಿಸಿಯಾದಂಥ ಎಣ್ಣೆಯಲ್ಲಿ ಚಂದ್ರಕಲಾ ತುಂಬ ಚೆನ್ನಾಗಿ ಡೀಪ್ ಫ್ರೈ ಆಗ್ತಾ ಇದೆ. ಒಂದು ಕಡೆ ನಿಮಗೆ ಬೆಂದು ನೊರೆ ಕಡಿಮೆ ಆದ ನಂತರ ನೀವು ಮತ್ತೊಂದು ಕಡೆ ತಿರ್ಗಿಸ್ಕೋಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಒಂದು ಕಡೆ ಬೆಂದಂಥ ಚಂದ್ರಕಲಾನ ನಾವು ಮತ್ತೊಂದು ಕಡೆ ತಿರ್ಗಿಸ್ಕೊಂಡು 2 ಕಡೆ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಈ ಒಂದು ಬಣ್ಣ ಬರೋವರೆಗೂ ನೀವು ಡೀಪ್ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗಿಲ್ಲಿ ಚಂದ್ರಕಲಾ ಎಣ್ಣೆಯಲ್ಲಿ ಬಹಳ ಚೆನ್ನಾಗಿ ಡೀಪ್ ಫ್ರೈ ಆಗಿದೆ. ಈಗ ಇದನ್ನು 1-2 ಒಮ್ಮೆಲೆ ನಾವು ತೆಗೆದು ಸಪ್ರೇಟಾಗಿ ನಾವು ಎಣ್ಣೆ ಸೋರಕ್ಕೆ ಇಟ್ಟಿರ್ತಕ್ಕಂಥ ಜಾಲರಲ್ಲಿ ಹಾಕ್ಕೊಳ್ಳೋಣ. ಈಗಿಲ್ಲಿ ನೋಡ್ತಾ ಇದ್ರಲ್ಲ, ಹೆಚ್ಚು ಎಣ್ಣೆ ಕುಡಿದೆ ಎಷ್ಟು ಪರ್ಫೆಕ್ಟಾಗಿ ಇದೆಲ್ಲ ಎಣ್ಣೆಲಿ ಡೀಪ್ ಫ್ರೈ ಆಗಿದೆ ಅಂತ. ಈ ಮಟ್ಟದವರೆಗೂ ನೀವು ಪರ್ಫೆಕ್ಟಾಗಿ ಮಾಡ್ಕೊಳ್ಳಿ. ಹೀಗಿದು ಬಿಸಿ ಇರಬೇಕಾದ್ರೆ ನಾವು ಎಲ್ಲನೂ ಸಹ ಸಕ್ಕರೆ ಪಾಕಕ್ಕೆ ಹಾಕಬೇಕಾಗತ್ತೆ. ಆದ ಕಾರಣ ನಾವು ಸಕ್ಕರೆ ಪಾಕಕ್ಕೆ ಎಲ್ಲನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಸಕ್ಕರೆ ಪಾಕಕ್ಕೆ ಸೇರಿಸಿದ ನಂತರ ಮತ್ತೆ ನಾವು ಇದನ್ನೆಲ್ಲ ಒಮ್ಮೆ ನೀಟಾಗಿ ಸಕ್ಕರೆ ಪಾಕದಲ್ಲಿ ಪ್ರೆಸ್ ಮಾಡಬೇಕಾಗತ್ತೆ. ಬಹಳ ನಾಜೂಕಾಗಿ ಪ್ರೆಸ್ ಮಾಡಬೇಕಾಗತ್ತೆ. ಏಕೆಂದರೆ ಇದರ ತಳಭಾಗ ಮೇಲ್ಭಾಗ ಎಲ್ಲ ಕಡೆ ಸಕ್ಕರೆ ಪಾಕ ಚೆನ್ನಾಗಿ ಬೀಳಬೇಕಾಗುತ್ತೆ. ಹಾಗೆ ಇದು ಸಹ ಬಿಸಿ ಇರೋದ್ರಿಂದ ಸಕ್ಕರೆ ಪಾಕನ ಸ್ವಲ್ಪ ಮಟ್ಟಕ್ಕೆ ಹೀರ್ಕೊಳ್ಳುತ್ತೆ. ಈಗ ಇದನ್ನೆಲ್ಲ ಸಕ್ಕರೆ ಪಾಕದಲ್ಲಿ ಹದ್ದು ಒಮ್ಮೆ ಪ್ರೆಸ್ ಮಾಡಿದ ನಂತರ ನಾವು ಇದನ್ನು ಒಂದು 5-10 ನಿಮಿಷಗಳ ಕಾಲ ಹಾಗೆ ಬಿಟ್ಬೇಡ. ಹಾಗೆ ಇದು ಸಕ್ಕರೆ ಪಾಕನ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಓಕೆ ವೀಕ್ಷಕರೇ, ಈಗ 5-10 ನಿಮಿಷ ಇದು ಸಕ್ಕರೆ ಪಾಕದಲ್ಲಿ ನೀಟಾಗಿ ಚೆನ್ನಾಗಿ ನೆಂದಿದೆ. ಹಾಗೆ ಸಕ್ಕರೆ ಪಾಕನೂ ಸಹ ತನಗೆಷ್ಟು ಬೇಕೋ ಅಷ್ಟು ಹೀರ್ಕೊಂಡಿದೆ. ಬನ್ನಿ ಈಗ ಇದನ್ನೆಲ್ಲ ಸಕ್ಕರೆ ಪಾಕದಿಂದ ಹೊರಗಡೆ ತೆಗೆದು ಒಂದು ತಟ್ಟೆನಲ್ಲಿ ನಾವು ಜೋಡಿಸ್ಕೊಳ್ಳೋಣ. ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಸಕ್ಕರೆ ಪಾಕದಲ್ಲಿ ಮಿಂದಂಥ ಈ ಚಂದ್ರಕಲಾ ಎಷ್ಟು ಸೊಗಸಾಗಿ ಕಾಣ್ತಾ ಇದೆ. ಇದರ ಹಂದನ ಮತ್ತಷ್ಟು ಹೆಚ್ಚಿಸಬೇಕಾದ್ರೆ ನಾವು ಪುಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಡ್ರೈ ಫ್ರೂಟ್ಸ್ ಪುಡಿನ ಇದ್ರ ಮೇಲೆ ಹಾಕ್ತಾ ಬರೋಣ. ಈಗ ನೋಡ್ತಾ ಇದ್ರಲ್ಲ, ಅಲಂಕಾರ ಮಾಡಿದ ತಕ್ಷಣ ಇದು ಮತ್ತಷ್ಟು ಸೊಗಸಾಗಿ ನಿಮಗೆ ಕಾಣ್ತಾ ಇದೆ. ನೋಡ್ತಾ ಇದ್ರೆ ಖಂಡಿತ ಎಂಥರಿಗೆ ಆಗಲಿ ಆಸೆ ಆಗುತ್ತೆ ತಿನ್ನಬೇಕು ಅಂತ. ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಇಲ್ಲಿ ಚಂದ್ರಕಲಾ ಸಿಹಿ ಪದಾರ್ಥ ಎಷ್ಟು ಸೊಗಸಾಗಿ ಅಲಂಕಾರವಾಗಿ ರೆಡಿಯಾಗಿದೆ ಅಂತ. ನಿಮಗೂ ಸಹ ನೋಡ್ತಾ ಇದ್ರೆ ತಿನ್ನಬೇಕು ಅನಿಸುತ್ತಲ್ಲ. ಖಂಡಿತ ಯಾರಿಗೇ ಆಗಲಿ ಇದನ್ನು ತಿನ್ನಬೇಕು ಅನಿಸುತ್ತೆ. ಹಾಗಿದ್ರೆ ಇಷ್ಟು ದಿನ ನೀವು ನೋಡ್ತಾ ಇದ್ರಿ, ತಿಂತಾ ಇದ್ರಿ, ಖಂಡಿತ ಇನ್ನು ಮುಂದೆ ನೀವೇ ಮಾಡ್ತೀರಾ ಸಹ. ಅಷ್ಟು ಸುಲಭವಾದಂಥ ರೆಸಿಪಿ, ಖಂಡಿತ ಇದು ಕಲಿತಕ್ಕಂಥ ರೆಸಿಪಿ. ಹಾಗೆಯೇ ನೀವು ಈ ಬಾರಿಯ ದೀಪಾವಳಿ ಹಬ್ಬಕ್ಕೆ ನಿಮ್ಮ ಮನೆಯಲ್ಲಿ ಈ ರೀತಿ ಸ್ವೀಟ್ ಮಾಡ್ತಿರಲ್ಲ, ಮತ್ತೆ ಆಗ್ತಡ ದೀಪಾವಳಿ ಹಬ್ಬಕ್ಕೂ ಮಾಡೋಕ್ಕೆ ಮುಂಚೆ ಒಮ್ಮೆ ಪ್ರಯತ್ನ ಪಟ್ಟು ನೋಡಿ. ಆಗ ನಿಮಗೆ ಏನೇ ಏರುಪೇರಿದ್ರು ದೀಪಾವಳಿ ಹಬ್ಬದಲ್ಲಿ ಪರ್ಫೆಕ್ಟಾಗಿ ಮಾಡ್ಕೋಬೋದು. ಹಾಗಿದ್ರೆ ಇವತ್ತು ನಾವು ಮಾಡಿದಂಥ ಈ ಚಂದ್ರಕಲಾ ಸ್ವೀಟ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಈ ರೆಸಿಪಿ ಬಗ್ಗೆ ಜೊತೆಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಈ ಬಾರಿಯ ದೀಪಾವಳಿ ಹಬ್ಬಕ್ಕೆ ಮುಂಚೆನೂ ನೀವೆಲ್ಲರೂ ಈ ಒಂದು ವಿಡಿಯೋನ ಶೇರ್ ಮಾಡಿ, ಸಿಹಿನ ಹಂಚಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೆ ಹೊಸ ವಿಡಿಯೋದಲ್ಲಿ ತಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ.